ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಮಶ್ರೂಮ್ ಫ್ರೈ ಅಥವಾ ಮಶ್ರೂಮ್ ಗ್ರೇವಿ ಅಂತಲೂ ಹೇಳ್ಬೋದು. ತುಂಬ ಸಿಂಪಲ್ ಇದೆ ಫ್ರೆಂಡ್ಸ್. ಬನ್ನಿ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡು ಬರೋಣ. ಎಣ್ಣೆ, ಈರುಳ್ಳಿ ಹಾಗೆ ಮಶ್ರೂಮ್. ಇದನ್ನು ನಾನು ಒಂದು ಮಶ್ರೂಮ್ನ 6ರಿಂದ 8 ಪೀಸ್ ಮಾಡಿದ್ದೀನಿ. ಯಾಕೆಂದರೆ ಇದು ಫ್ರೈಯಲ್ಲಿ ಬಾಯ್ಲ್ ಆಗಬೇಕು, ಹಾಗಾಗಿ ಬೇಗ ಬೇಯೋದಕ್ಕೆ ಹೆಲ್ಪ್ ಆಗಲಿ ಅಂತೇಳಿ ತುಂಬ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ. ಖಾರದ ಪುಡಿ, ಸ್ವಲ್ಪ ಸಾಲ್ಟು ಹಾಗೆ ಗರಂ ಮಸಾಲ ಪೌಡರ್. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ ಅದರೊಳಗಡೆ ನೀವು ಹೆಚ್ಚಿಕ್ಕಿರೋ ಈರುಳ್ಳಿನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಈರುಳ್ಳಿನೂ ದಪ್ಪ ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಸಣ್ಣದಾಗೇ ಇರಲಿ. ಈರುಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಬಂದರೆ ಸಾಕಾಗುತ್ತೆ ಫ್ರೆಂಡ್ಸ್. ಯಾಕೆಂದರೆ ಮಶ್ರೂಮ್ನ ನೀವು ಇದರಲ್ಲಿ ಹಾಕೋದ್ರಿಂದ ಎರಡು ಈಕ್ವಲಾಗಿ ಬೇಯಬೇಕು. ಹಾಗಾಗಿ ಲೈಟ್ ಬ್ರೌನ್ ಬಂದ ತಕ್ಷಣ ಮಶ್ರೂಮ್ನ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ, ನಾನು ಸ್ವಲ್ಪ ಬ್ರೌನ್ ಬರೋ ಥರ ಮಾತ್ರ ಫ್ರೈ ಮಾಡ್ಕೊಂಡಿದ್ದೀನಿ. ಮಶ್ರೂಮ್ನ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋಕ್ಕೆ ಬಿಡಬೇಕು ಫ್ರೆಂಡ್ಸ್. ಇದು ಅನ್ನ ಸಾಂಬಾರಿಗೆ ಏನಾದರೂ ಪಲ್ಯ ಇಲ್ಲ, ನೆಂಚ್ಕೊಳ್ಳೋಕೆ ಏನೂ ಇಲ್ಲ ಅಂದಾಗಲೂ ನೀವು ಮಾಡ್ಬೋದು. ನಾವು ಬಂದು ಇದನ್ನು ರೆಗ್ಯುಲರಾಗಿ ಮಶ್ರೂಮ್ ಬಿರಿಯಾನಿ ಮಾಡ್ತೀವಲ್ಲ, ಅಂಥ ದಿನಗಳಲ್ಲಿ ಕಂಪಲ್ಸರಿ ಮಾಡೇ ಮಾಡ್ತೀವಿ. ಅದ್ರ ಜೊತೆ ಇದನ್ನು ಟೇಸ್ಟು ಇನ್ನು ನಮಗೆ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಲ ಟ್ರೈ ಮಾಡಿ. ಇಂಗ್ರೀಡಿಯೆಂಟ್ಸು ಏನು ಜಾಸ್ತಿ ಬೇಕಾಗಲ್ಲ. ಮಶ್ರೂಮ್ ಒಂದು ಆಚೆ ತೊಗೊಬಂದರೆ ಸಾಕಾಗುತ್ತೆ. ಇನ್ನೇನು ಈರುಳ್ಳಿ, ಖಾರದ ಪುಡಿ ಎಲ್ಲ ಮನೇಲೇ ಸಿಗೋ ಅಂಥದ್ದು. ಒಂದು ಸಲ ಟ್ರೈ ಮಾಡಿ. ಟೇಸ್ಟು ನಿಮಗೂ ಓಕೆ ಅಂತಂದರೆ ನೀವು ಫ್ರೀ ಇರೋ ಟೈಮಲ್ಲೆಲ್ಲ ಮಾಡಿಕೊಂಡು ಟೇಸ್ಟ್ ಮಾಡ್ಬೋದು. ನೋಡಿ, ನೀರು ಬಿಟ್ಕೊಳ್ಳುತ್ತೆ, ಏನು ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆ ನೀರಲ್ಲೇ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು. ನಾನು ಯಾವುದೇ ಥರ ನೀರನ್ನ ಆ್ಯಡ್ ಮಾಡಿಲ್ಲ ಇದರಲ್ಲಿ. ಮಶ್ರೂಮ್ ಹಾಕ್ತಿದ್ದಾಗೇ ಅದೇ ನೀರು ಬಿಟ್ಕೊಳ್ಳುತ್ತೆ. ಚಿಲ್ಲಿ ಪೌಡರ್ ಎಲ್ಲ ಹಾಕ್ತಿದ್ದಂಗೆ ಅದು ಈಕ್ವಲ್ ಬರುತ್ತೆ, ಈಕ್ವಲ್ ರೇಷೋ ಆಗುತ್ತೆ. ನೋಡಿ, ಖಾರದ ಪುಡಿ ಮತ್ತು ಗರಂ ಮಸಾಲ, ಸ್ವಲ್ಪ ಸಾಲ್ಟು, ಮೂರನ್ನು ಹಾಕ್ಬಿಟ್ಟು ಮಿಕ್ಸಪ್ ಮಾಡಿ ಫ್ರೆಂಡ್ಸ್. ಮಿಕ್ಸ್ ಮಾಡ್ತಿದ್ದಂಗೆ ನೀವು ಲೋ ಫ್ಲೇಮಲ್ಲಿ ಹಾಕ್ಕೋಬೇಕಾಗುತ್ತೆ. ಯಾಕೆಂದರೆ ಕೆಳಗಡೆ ಅದು ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಸೊ ಲೋ ಫ್ಲೇಮಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫಸ್ಟು ಮಶ್ರೂಮ್ ಬೆಂದಿದೆಯಾ ಅಂತ ನೋಡಿ ನೀವು ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಫಸ್ಟೇ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಸೊ ಅನ್ನ ಸಾಂಬಾರು ಜೊತೆ ನೆಂಚ್ಕೊಳ್ಳೋಕೆ ಏನೂ ಇಲ್ಲ ಅಂದಾಗ ಒಂದು ಪಲ್ಯ ಥರ ನಿಮಗೆ ಇದು ಟೇಸ್ಟ್ಸ್ ಕೊಡುತ್ತೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ.